ತುಂಬಾ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಬ್ಬ ರಾಜವಾಸವಾಗಿರ್ತಾನೆ. ಅವನು ಆಗರ್ಭ ಶ್ರೀಮಂತ. ಇಡೀ ಒಂದು ರಾಜ್ಯಕ್ಕೆ ಆ ರಾಜನೇ ಉತ್ತರಾಧಿಕಾರಿಯಾಗಿರ್ತಾನೆ. ಅವನು ಹೇಳಿದ್ದೇ ವಾಕ್ಯ, ಅವನು ಹೇಳಿದ್ದೇ ವೇದವಾಕ್ಯವಾಗಿತ್ತು. ಆ ರಾಜ್ಯದಲ್ಲಿ ಒಂದು ದಿನ ರಾಜ ತನ್ನ ಸೈನಿಕರಿಗೆ ಕರೆದು ಹೇಳ್ತಾನೆ, ನಾವು ಹೋಗುವ ರಸ್ತೆಯಲ್ಲಿ ಒಂದು ದೊಡ್ಡ ಕಲ್ಲನ್ನು ಇಡಿ. ಆ ಕಲ್ಲು ಯಾರಿಗೂ ನೆಗೂಬಾರ್ದು. ಯಾರು ಅದನ್ನು ಎತ್ತೋಕೆ ಸಾಧ್ಯವಾಗದಷ್ಟು ದೊಡ್ಡ ಕಲ್ಲನ್ನು ಆ ರಸ್ತೆಯ ಮಧ್ಯಭಾಗದಲ್ಲಿ ಇಟ್ಟು ಬಾ ಅಂತ ತನ್ನ ಸೈನಿಕರಿಗೆ ಹೇಳಿ ಕಳಿಸ್ತಾನೆ. 4 ರಿಂದ 5 ಜನ ಸೈನಿಕರು ಆ ರಸ್ತೆಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಕಲ್ಲನ್ನು ಇಟ್ಟು ಬರ್ತಾರೆ. ಹಾಗೂ ಆ ಕಲ್ಲನ್ನು ಯಾರು ತೆಗಿತಾರೆ, ಯಾರು ಆ ಕಲ್ಲನ್ನು ಪಕ್ಕಕ್ಕೆ ಸರಿಸ್ತಾರೆ ಅಂತ ನೀವು ಅದನ್ನು ಒಂದು ಮರದ ಹಿಂದೆ ನಿಂತ್ಕೊಂಡು ಗುಪ್ತವಾಗಿ ನೋಡ್ತಾ ನಿಲ್ಲಬೇಕು ಅಂತ ರಾಜ ಸೈನಿಕರಿಗೆ ಅಪ್ಪಣೆ ಮಾಡ್ತಾನೆ. ರಾಜನ ಅಪ್ಪಣೆಯಂತೆ ಸೈನಿಕರು ಆ ಒಂದು ದೊಡ್ಡ ಕಲ್ಲನ್ನು ರಸ್ತೆಯ ಮಧ್ಯದ ಭಾಗದಲ್ಲಿ ಇಟ್ಟು ತಾವೆಲ್ಲರೂ ಕೂಡ ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ರಸ್ತೆಯ ಭಾಗದಲ್ಲಿ ಎಲ್ಲರೂ ಕೂಡ ನಡ್ಕೊತಾ ಸಾಗ್ತಾ ಇರ್ತಾರೆ. ಆದರೆ ಯಾರೊಬ್ಬರು ಆ ಕಲ್ಲನ್ನು ಸರಿಸುವ ಸಾಹಸವನ್ನು ಮಾಡೋದೇ ಇಲ್ಲ. ಅದರ ಬದಲಾಗಿ ಈ ಕಲ್ಲನ್ನು ಯಾರಿಟ್ಟಿದ್ದಾರೆ ಅಂತ ಕಲ್ಲು ಇಟ್ಟವರಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ ಅಲ್ಲಿನ ಜನ. ಎಲ್ರಿಗೂ ಕೂಡ ಗೊತ್ತಾಗತ್ತೆ ಆ ಕಲ್ಲು ರಾಜನೇ ಇಡಿಸಿದ್ದು ಅಂತ. ಆದರೂ ಕೂಡ ಆ ಕಲ್ಲನ್ನು ಯಾರೂ ಕೂಡ ಪಕ್ಕಕ್ಕೆ ಸರಿಸದೆ ರಾಜನಿಗೆ ಬಾಯಿಗೆ ಬಂದಂತೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ 2 ರಿಂದ 3 ದಿನ ಕಳೆಯುತ್ತೆ. ಆದರೆ ಆ ಕಲ್ಲನ್ನು ಯಾರೂ ಕೂಡ ಸೈಡ್ಗೆ ಸರಿಸುವ ಸಾಹಸವೇ ಮಾಡುವುದಿಲ್ಲ. ಅದರ ಗೋಜಿಗೆ ಯಾರೂ ಕೂಡ ಹೋಗುವುದಿಲ್ಲ. ನಮಗ್ಯಾಕೆ ಇದರ ಪಾಡು ಅಂತ ತಮ್ಮ ಪಾಡಿಗೆ ತಾವು ಹೋಗೋದಷ್ಟೇ ಜನರ ಕೆಲಸ ಆಗ್ತಾ ಇರತ್ತೆ. ಒಂದು ದಿನ ಒಬ್ಬ ವ್ಯಕ್ತಿ ಆ ರಸ್ತೆ ಮಧ್ಯಭಾಗದಲ್ಲಿ ನಡ್ಕೊತಾ ಸಾಗ್ತಾ ಇರ್ತಾನೆ. ಆ ಕಲ್ಲನ್ನು ನೋಡಿದ ಆ ವ್ಯಕ್ತಿ, ಇಷ್ಟು ದೊಡ್ಡ ಕಲ್ಲನ್ನು ಈ ರಸ್ತೆಯ ಮಧ್ಯದಲ್ಲಿ ಯಾರಿಟ್ಟಿದ್ದಾರೆ, ಅವರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ಆ ಕಲ್ಲನ್ನು ಸರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಕಲ್ಲು ಸ್ವಲ್ಪವೂ ಅಲುಗಾಡದೆ ಅಲ್ಲೇ ಕೂತ್ಕೊಂಡಿರುತ್ತೆ. ಗಟ್ಟಿಯಾಗಿ ನೆಲೆಯೂರಿದ ಆ ಕಲ್ಲನ್ನು ಆ ವ್ಯಕ್ತಿ ತನ್ನ ಪ್ರಯತ್ನ ಮೀರಿ, ತನ್ನ ಶಕ್ತಿ ಮೀರಿ ಆ ಕಲ್ಲನ್ನು ಅಲ್ಲಿಂದ ಸರಿಸಿಬಿಡ್ತಾನೆ. ಕೊನೆಗೂ ಕಲ್ಲು ಆ ರಸ್ತೆಯ ಮಧ್ಯಭಾಗದಿಂದ ರಸ್ತೆಯ ಎಡಭಾಗಕ್ಕೆ ಹೋಗುತ್ತೆ. ಅದನ್ನು ನೋಡಿದ ತಕ್ಷಣ ಸೈನಿಕರೆಲ್ಲರೂ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾರೆ. ಆ ಕಲ್ಲಿನ ಕೆಳಗಡೆ ಒಂದು ಚೀಲವಿರುತ್ತೆ. ಆ ಚಿಕ್ಕ ಚೀಲವನ್ನು ಕೈಯಲ್ಲಿ ಎತ್ಕೊಂಡ ಆ ವ್ಯಕ್ತಿ ಅದನ್ನು ತೆಗೆದು ನೋಡಿದ್ರೆ ಅಲ್ಲಿ ಮುತ್ತು, ರತ್ನ, ಹವಳ, ಬಂಗಾರದ ನಾಣ್ಯಗಳು ಆ ವ್ಯಕ್ತಿಯ ಕೈ ಸೇರುತ್ತೆ. ಅದ್ರ ಜೊತೆಗೆ ಒಂದು ಪತ್ರ ಕೂಡ ಬರೆದಿರುತ್ತೆ. ಆ ಪತ್ರದಲ್ಲಿ ರಾಜ ಏನು ಬರೆದಿರ್ತಾನೆ ಅಂದರೆ, ಈ ಕಲ್ಲನ್ನು ಯಾರು ಪಕ್ಕಕ್ಕೆ ಸರಿಸ್ತಾರೋ ಆ ವ್ಯಕ್ತಿಗೆ ಈ ಎಲ್ಲ ಉಡುಗೊರೆ ಸಲ್ಲತ್ತೆ ಅಂತ ಬರೆದಿರುತ್ತೆ. ವ್ಯಕ್ತಿ ತುಂಬಾ ಸಂತೋಷ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಡಿಯರ್ ಫ್ರೆಂಡ್ಸ್, ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ, ಆ ಕಲ್ಲು ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು. ಆ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ನಾವು ಪಕ್ಕಕ್ಕೆ ಸರಿಸ್ತಾ ಹೋದಂತೆ ಸ್ವರ್ಣ, ರತ್ನ, ಮುತ್ತು, ಹವಳವೆಂಬ ಅನುಭವ ನಮಗೆ ಸಿಗತ್ತೆ. ಆ ಅನುಭವ ತಗೊಂಡು ನಾವು ಜೀವನದಲ್ಲಿ ಮುಂದೆ ಸಾಗ್ತಾ ಹೋಗಬೇಕಷ್ಟೇ. ಇಂತಹ ಬದುಕನ್ನೇ ಬದಲಿಸುವಂತಹ ಮತ್ತೊಂದು ಒಳ್ಳೆಯ ಕಥೆಯನ್ನು ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀವಿ. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.